ಸ್ನೇಹಿತರೆ ನಮಸ್ಕಾರ. BK ಕನ್ನಡ ಅಕಾಡೆಮಿ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತ. ಇವತ್ತು ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ DCC ಬ್ಯಾಂಕ್ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳ ಕುರಿತಾದ ಮಾಹಿತಿಯೊಂದನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಅಪ್ಲೈ ಮಾಡಿ. ಆಮೇಲೆ ಇದರ ಅವಶ್ಯಕತೆ ಯಾರ್ಯಾರಿಗೆ ಐತೋ ಅವರೆಲ್ಲರಿಗೂ ಕೂಡ ಈ ವಿಡಿಯೋನ ಹಂಚಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ರಾಯಚೂರು ಮತ್ತು ಕೊಪ್ಪಳ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ನಿಯಮಿತ ರಾಯಚೂರು ಇಲ್ಲಿ ಖಾಲಿ ಇರತಕ್ಕಂತಹ ಶಾಖಾ ವ್ಯವಸ್ಥಾಪಕರು, ಸಹಾಯಕರು ಹಾಗೂ ಅಟೆಂಡರ್ ಹುದ್ದೆಗಳಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಸೊ ಸದರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಬೇಕಾಗಿರ್ತಕ್ಕಂಥ ಶೈಕ್ಷಣಿಕ ಅರ್ಹತೆ, ವಯೋಮಾನ, ಅರ್ಜಿ ನಮೂನೆ, ಸಲ್ಲಿಕೆ ದಿನಾಂಕ ಈ ಇತ್ಯಾದಿ ವಿವರಗಳನ್ನು ಈ ವಿಡಿಯೋದಲ್ಲಿ ತಮಗೆ ಕಂಪ್ಲೀಟಾಗಿ ತಿಳಿಸ್ತಿದ್ದೀನಿ. ದಯವಿಟ್ಟು ನೋಡಿ ಅಂತ ಹೇಳ್ತೀನಿ. ಬನ್ನಿ ಹಾಗಿದ್ದರೆ ಏನೇನು ಮಾಹಿತಿ ಕರೆದಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಮುಖ್ಯವಾಗಿ ಸ್ನೇಹಿತರೆ, ಇಲ್ಲಿ ಉಳಿಕೆ ವೃಂದದ ಮೂಲಕ ಅಂದರೆ ರಾಜ್ಯಕ್ಕೆ ಸಂಬಂಧಪಟ್ಟ ಹುದ್ದೆಗಳು ಮತ್ತು ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದ ಹುದ್ದೆಗಳಂತ ಎರಡು ವಿಭಾಗಗಳನ್ನು ಮಾಡಿ ಹುದ್ದೆಗಳನ್ನು ಕರೆದಿದ್ದಾರೆ. ಒಟ್ಟು ಹುದ್ದೆಗಳು 70 ಇದ್ದಾವೆ. ಈ 70 ಹುದ್ದೆಗಳಲ್ಲಿ ಮುಖ್ಯವಾಗಿ ಅವರು ಕರೆದಿರ್ತಕ್ಕಂಥ ಹುದ್ದೆಗಳ ವಿಭಾಗ ಯಾವುದು ಅಂತಂದರೆ ಶಾಖಾ ವ್ಯವಸ್ಥಾಪಕರು, ಆಮೇಲೆ ಸಹಾಯಕ ಗ್ರೇಡ್ 1 ಹುದ್ದೆಗಳು, ಆಮೇಲೆ ಅಟೆಂಡರ್ ಹುದ್ದೆಗಳು. ಒಟ್ಟು 74 ಹುದ್ದೆಗಳು. ಈ ಶಾಖಾ ವ್ಯವಸ್ಥಾಪಕ ಗ್ರೇಡ್ 1 ಹುದ್ದೆ ಏನೈತಲ್ಲ, ಉಳಿಕೆ ಒಂದದ ರಾಜ್ಯಕ್ಕೆ ಸಂಬಂಧಪಟ್ಟಂಗೆ 4 ಹುದ್ದೆಗಳದಾವ, ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಿಸಿದಂಗೆ 11 ಅದಾವ. ಆಮೇಲೆ ಸಹಾಯಕರ ಗ್ರೇಡ್ ಈ ಹುದ್ದೆಗಳು ರಾಜ್ಯಕ್ಕೆ 11 ಇದ್ದರೆ ಕಲ್ಯಾಣ ಕರ್ನಾಟಕಕ್ಕೆ 34 ಹುದ್ದೆಗಳದಾವ. ಅಟೆಂಡರ್ ಹುದ್ದೆಗಳು ರಾಜ್ಯಕ್ಕೆ ಸಂಬಂಧಿಸಿದಂಗೆ 2 ಹುದ್ದೆಗಳಾದರೆ ಕಲ್ಯಾಣ ಕರ್ನಾಟಕಕ್ಕೆ ಒಟ್ಟು 8 ಹುದ್ದೆಗಳನ್ನು ಕರೆದಿದ್ದಾರೆ. ಇವುಗಳಿಗೆ ಬೇಕಾಗಿರ್ತಕ್ಕಂಥ ಎಜುಕೇಷನ್ ಡೀಟೇಲ್ಸ್ ಎಲ್ಲ ಏನಿದೆ ಅಂತಂದರೆ, ಈಗ ಶಾಖಾ ವ್ಯವಸ್ಥಾಪಕರು ಗ್ರೇಡ್ 1 ಈ ಹುದ್ದೆಗೆ ಪದವಿಯನ್ನು ಅವರು ಪಾಸ್ ಆಗಿರಬೇಕು ಅಂತ ಹೇಳ್ತಾರೆ. ಯಾವ ಪದವಿ ಆಗಿರಬೇಕು ಅಂತಂತಂದರೆ ಡಿಗ್ರಿ ಪಾಸ್ ಆಗಿರಬೇಕು. ಡಿಗ್ರಿ ಪಾಸ್ ಆದಂಥವ್ರಿಗೆ ಈ ಹುದ್ದೆ, ಮತ್ತು ಅವರು ಇನ್ನೊಂದು ಏನಾಗಿರ್ಬೇಕು ಅಂದರೆ ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು, ಕನ್ನಡವನ್ನು ಓದುವ, ಬರೆಯುವ ಮತ್ತು ಮಾತನಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು. ಇವರಿಗೆ ವೇತನ ಶ್ರೇಣಿ ಏನೈತೆ ಅಂದರೆ 61,300ರಿಂದ 1,12,900 ರೂಪಾಯಿ ತನಕ ಅದ. ಆಮೇಲೆ ಎರಡನೇ ಹುದ್ದೆ ಯಾವುದಂದ್ರೆ ಸಹಾಯಕ ಗ್ರೇಡು. ಇದಕ್ಕೂ ಕೂಡ ಒಂದು ಡಿಗ್ರಿ ಬೇಕು, ಒಂದು ಪದವಿಯನ್ನು ಪಡ್ಕೊಂಡಿರಬೇಕು. ಇವ್ರಿಗೂ ಕಂಪ್ಯೂಟರ್ ಜ್ಞಾನ ಇರಬೇಕು, ಜೊತೆಗೆ ಕನ್ನಡವನ್ನು ಓದಲು, ಬರೆಯಲು ಮತ್ತು ಮಾತನಾಡೋದಕ್ಕೆ ಬರಬೇಕು. ಸೊ ಇವರಿಗೆ 44,425ರಿಂದ 83,700 ತನಕ ಸಂಬಳ ಐತೆ. ಆಮೇಲೆ ಇನ್ನು ಅಟೆಂಡರ್ ಹುದ್ದೆಗೆ ಹೇಳಬೇಕಂತಂದ್ರೆ SSLC ಪಾಸ್ ಆಗಿರಬೇಕು, ಕನ್ನಡವನ್ನು ಒಂದು ಭಾಷೆಯಾಗಿ ಓದಿರಬೇಕು. ಸೊ ಇದಿಷ್ಟು ಏನು ಅಂತಂದರೆ ಏನೇನು ಅರ್ಹತೆ, ಈ ಎಜುಕೇಷನ್ ಅರ್ಹತೆ ಏನು ಅನ್ನೋದನ್ನು ಹೇಳಿದ್ದಾರೆ. ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ನಿಗದಿಪಡಿಸಿದ ದಿನಾಂಕ ಯಾವಾಗ ಅಂತಂತಂದರೆ 21/11/2025ರಿಂದ 22/11/2025 ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೂಡ ಕಂಡಕ್ಟ್ ಮಾಡಿದ್ದಾರೆ. ಅದು ತಾತ್ಕಾಲಿಕವಾಗಿ ಒಂದು ಡೇಟ್ ಹೇಳಿದ್ದಾರೆ, ಏನು ಅಂತಂದ್ರೆ 15/1/2026 ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚು ಆಗ್ಬೋದು ಅಥವಾ ಕಡಿಮೆನೂ ಆಗ್ಬೋದು. ಮುಖ್ಯವಾಗಿ ತಿಳ್ಕೊಳ್ರಿ, ಈ ಎಲ್ಲ ಹುದ್ದೆಗಳಿಗೆ ಆನ್ಲೈನ್ ಮೂಲಕವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಮತ್ತು ಲಿಖಿತ ಪರೀಕ್ಷೆ ಐತಿ. ಸೊ ಅದಾದಮೇಲೆ ಲಿಖಿತ ಪರೀಕ್ಷೆಯಲ್ಲಿ ಶಾಖಾ ಎಷ್ಟು ಅಂಕದ ಪ್ರಶ್ನೆ ಇರ್ತಾವಂತ ನೀವು ಕೇಳಬಹುದು. ಇಲ್ಲಿ 200 ಅಂಕಗಳ ಒಂದು ಲಿಖಿತ ಪರೀಕ್ಷೆಯನ್ನು ಇಟ್ಟಿರ್ತಾರೆ. ಕನ್ನಡ ಭಾಷೆಗೆ 50 ಅಂಕ, ಸಾಮಾನ್ಯ ಇಂಗ್ಲೀಷಕ್ಕೆ 25 ಅಂಕ, ಸಾಮಾನ್ಯ ಜ್ಞಾನಕ್ಕೆ 25 ಅಂಕ, ಸಹಕಾರ ವಿಷಯಕ್ಕೆ 50 ಅಂಕ, ಭಾರತದ ಸಂವಿಧಾನಕ್ಕೆ 25 ಅಂಕ, ಬ್ಯಾಂಕ್ ವ್ಯವಸ್ಥೆ ಕುರಿತಾದಂಥ ಚಟುವಟಿಕೆಗಳಿಗೆ ಸಂಬಂಧಿಸಿದಂಗೆ 25 ಅಂಕ. ಒಟ್ಟು 200 ಅಂಕಗಳ ಇದು ಏನು ಮಾರ್ಕ್ಸಿಂದ ಒಂದು ಪ್ರಶ್ನೆ ಪತ್ರಿಕೆ ಇರ್ತದೆ. 1:5 ಅನುಪಾತದಲ್ಲಿ ಅಡಿಯಲ್ಲಿ ನಿಮ್ಮನ್ನು ಆಯ್ಕೆ ಮಾಡಿ ಆಮೇಲೆ ಸಂದರ್ಶನಕ್ಕೆ ಕರೀತಾರೆ. ಆಮೇಲೆ ಅಟೆಂಡರ್ ಹುದ್ದೆಗೆ 100 ಅಂಕಗಳ ಒಂದು ಲಿಖಿತ ಪರೀಕ್ಷೆ ಇರ್ತದೆ. ಒಂದು ಕನ್ನಡ ಭಾಷೆ, ಒಂದು ಸಾಮಾನ್ಯ ಜ್ಞಾನ. ಸೊ ಇವಿಷ್ಟು ಏನಪ್ಪ ಅಂತಂದರೆ ಇಲ್ಲೂ ಕೂಡ ಏನು ಮಾಡ್ತಾರೆ ಅಂತಂದರೆ 1:5 ಅನುಪಾತದ ನಿಮ್ಮ ಮೆರಿಟನ್ನು ಅಂಕಗಳನ್ನು ಆಧರಿಸಿ ಆಮೇಲೆ ನಿಮಗೆ ಏನು ಮಾಡ್ತಾರೆ ಅಂತಂದರೆ ಲಿಖಿತ ಪರೀಕ್ಷೆಯಲ್ಲಿ ಪಡೆಯಲಾದ ಅಂಕಗಳನ್ನು 85% ಇಳಿಸಿ ಉಳಿದ 15% ಅಂಕಗಳನ್ನು ಸಂದರ್ಶನಕ್ಕೆ ನೀಡ್ತಾರೆ. ಸೊ ಇಲ್ಲಿ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದಲ್ಲಿ ಪಡೆದ ಅಂಕಗಳನ್ನು ಒಟ್ಟುಗೂಡಿಸಿ ಆಯಾ ವರ್ಗಗಳ ಅಭ್ಯರ್ಥಿಗಳನ್ನು ಅಂತಿಮ ಆಯ್ಕೆ ಪಟ್ಟಿಯಲ್ಲಿ ಏನು ಮಾಡ್ತಾರೆ, ಕರೀತಾರೆ ಅಂತ ಹೇಳ್ತಾರೆ. ಸೊ ಇದಿಷ್ಟು ಇದರ ಬಗ್ಗೆ ಆಯಿತು. ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸೋದಕ್ಕೆ ಪಾವತಿಸುವ ಯಾವ ಅರ್ಜಿ ಕರೀತಾರಲ್ಲ, ಈ ಅರ್ಜಿಗೆ ಏನು ಮಾಡಿದ್ದಾರೆ ಅಂತಂದರೆ ಒಂದಿಷ್ಟು ಫೀಸ್ ಅದ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1, ಮಾಜಿ ಸೈನಿಕರು ಹಾಗೂ ಅಂಗವಿಕಲರಿಗೆ ಈ ಶಾಖಾ ವ್ಯವಸ್ಥಾಪಕರ ಹುದ್ದೆಗೆ
ಅಪ್ಲೈ ಮಾಡಿದರೆ 800 ರೂಪಾಯಿ, ಸಹಾಯಕ ಗ್ರೇಡ್ ಹುದ್ದೆಗೆ 800 ರೂಪಾಯಿ, ಅಟೆಂಡರ್ಗೆ 500 ರೂಪಾಯಿ. ಇನ್ನು ಇತರ ಎಲ್ಲ ವರ್ಗದ ಜನರಿಗೆ 1600 ರೂಪಾಯಿ, ಶಾಖಾ ವ್ಯವಸ್ಥಾಪಕರ ಹುದ್ದೆಗೆ, ಸಹಾಯಕರ ಗ್ರೇಡ್ ಹುದ್ದೆಗೆ 1600 ರೂಪಾಯಿ, ಅಟೆಂಡರ್ ಹುದ್ದೆಗೆ 1000 ರೂಪಾಯಿದಷ್ಟು ನೀವು ಅರ್ಜಿ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದೆ. ಆಮೇಲೆ ಬೇರೆ ಬೇರೆ ಹುದ್ದೆಗಳಿಗೆ ನೀವು ಅಪ್ಲೈ ಮಾಡೋದ್ರೆ ಸಪ್ರೇಟಾಗಿ ಏನು ಮಾಡಬೇಕು ಅಂತಂದರೆ ಹುದ್ದೆಗಳಿಗೆ ಬೇರೆ ಬೇರೆ ಈ ಪರೀಕ್ಷಾ ಶುಲ್ಕವನ್ನು ಕಟ್ಟಬೇಕಾಗ್ತದಂತ ಹೇಳ್ತಾರೆ. ಆಮೇಲೆ ಆ್ಯಸ್ ಯೂಶುವಲ್ ಆಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1ಕ್ಕೆ ವಯೋಮಿತಿಯಲ್ಲಿ ಕನಿಷ್ಠ 18 ವರ್ಷ ಅದ, ಗರಿಷ್ಠ 40 ವರ್ಷ. ಆಮೇಲೆ ಪ್ರವರ್ಗ 2, 2B, 3A, 3B ಇವರಿಗೆ 18 ವರ್ಷದಿಂದ 38 ವರ್ಷ ತನಕ ವಯೋಮಿತಿಯನ್ನು ನೀಡಿದ್ದಾರೆ. ಸಾಮಾನ್ಯ ವರ್ಗದವರಿಗೆ 18 ವರ್ಷದಿಂದ 35 ವರ್ಷ ತನಕ ಏನು ಮಾಡಿದ್ದಾರೆ, ಸಡಿಲಿಕೆಯನ್ನು ನೀಡಿದ್ದಾರೆ. ಇನ್ನು ಸರ್ಕಾರ ಆದೇಶದ ಪ್ರಕಾರ ಗರಿಷ್ಠ ವಯೋಮಿತಿಯಲ್ಲಿ 3 ವರ್ಷಗಳಷ್ಟು ಸಡಿಲಿಕೆಯನ್ನು ನೀಡಿದ್ದಾರಂತ ಹೇಳಿದ್ದಾರೆ. ಸೊ ಅದಾದಮೇಲೆ ಇನ್ನೊಂದು ಏನು ಅಂತಂದರೆ, ಇನ್ನು ಇವರಿಗೆ ಯಾರ್ಯಾರು ಯಾವ್ಯಾವ ಕಾಸ್ಟ್ನಲ್ಲಿ ಬರ್ತಿರಲ್ಲ ಅವರು ಅದನ್ನು ನೀವು ನೋಡ್ಕೊಂಡಿದ್ರೆ ಚೆನ್ನಾಗಾಗತ್ತೆ. ಇದಿಷ್ಟು ಈ ಹುದ್ದೆಗಳಿಗೆ ಕರೆದಿರ್ತಕ್ಕಂಥ ಮಾಹಿತಿ. ಕೆಲವು ಸಾಮಾನ್ಯ ಸೂಚನೆಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ಕೂಡ ಒಂದ್ಸಲ ನೀವು ನೋಡ್ಕೊಂಡ್ಬಿಡ್ರಿ. ಅದನ್ನು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ತದೆ. ನಾನು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೂ ಮೀಸಲಾತಿ ಐತೆ, ಮಾಜಿ ಸೈನಿಕರಿಗೆ ಐತೆ. ವಿಶೇಷ ಸೂಚನೆಯನ್ನು ಎಲ್ಲ ಇದರಿಂದ ನೋಡೋದ್ರಿಂದ ನಿಮಗೆ ಕಂಪ್ಲೀಟಾಗಿ ಮಾಹಿತಿ ಸಿಗ್ತದೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇದರ ಬಗ್ಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.